ಬಾಯ್ 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 ಫ್ರಮ್ ಗಂಗಾಡಿ ಕಲ್ಲು ಬಾಯ್. ಇದು ಗಂಗಾಡಿ ಕಲ್ಲು, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಹೋಯ್ತು. ಈಗ ನಾವು ಇಳಿದು ಬಂದಿತ್ತು. ನೆಕ್ಸ್ಟ್ ಈಗ ಇರ್ಮಾಯಿ ಹಬ್ಬ. ಇರ್ಮಾಯಿ ಹಬ್ಬಕ್ಕಿಂತ ಮುಂಚೆ ಅಪ್ಪ ಒಂದು ಊಟ ಮಾಡ್ಕೊಂಡು ಆಲ್ರೆಡಿ ಟೈಮ್ ಆಯ್ತು, ಇನ್ನೊಂದು ಆಫ್ ರೋಡ್ ಮಾಡೋಕಿತ್ತು. ಸೊ ಹಂಗೆ ಅಪ್ಪ ಆಫ್ ರೋಡ್ ಮಾಡೋತ್ತಿಗೆ ಹಿಂಗಿಂದೆಲ್ಲ ಸಿಕ್ಕರೆ ಏನೋ ಒಂಥರ ಖುಷಿ. ರೋಡ್ ಮಾತ್ರ ಇವಾಗ ಒಳ್ಳೆ ಇತ್ತು, ಬಟ್ ಇದು ಆಫ್ ರೋಡ್ ಅಲ್ಲ, ಆಕ್ಚುಯಲ್ ಆಫ್ ರೋಡ್ ಮುಂದಿತ್ತು. ಹಬ್ಬ ಲೈಫಲ್ಲಿ ಹೊರಗಡೆ ಬಂದಿಲ್ಲ ಅಂದರೆ ಏನೂ ಗೊತ್ತಾಗಲ್ಲ. ಸೊ ನಾನು ಹೊರಗೆ ಬಂದದಕ್ಕೆ ನನಗೆ ಯಾವುದೆಲ್ಲ ದಾರಿ ಗೊತ್ತಾಯ್ತು ಅಂದರೆ ನಂಗೆ ಶಾಕ್. ಈ ಥರದ್ದು ಈ ಊರಿಗೆ ಕನೆಕ್ಟ್ ಆಗೋಕೆ ಈ ಥರದ್ದೆಲ್ಲ ದಾರಿ ಇತ್ತು, ಇದ್ರಲ್ಲಿ ಜನ ತಿರ್ಗಿದ್ರು ದಿನ ಅಂತೇಳಿ. ಸೊ ನಾವು ಒಂದು ದಿವಸಕ್ಕೆ ಒದ್ದಾಡತ್ತು, ಬಟ್ ಇದರಲ್ಲಿ ದಿನ ತಿರ್ಗೋರಿಗೆ ನಂದೊಂದು ಸೆಲ್ಯೂಟು. ಗಾಡಿ ಹೊತ್ತುದಿಲ್ಲ ಮತ್ತೆ ರವಿ ಅವರ ಅನಿಸಿಕೆ ಹೇಗಿದೆ? ಎಂತ ಬಾಧ್ಯ ಆಫ್ ರೋಡಿಂಗ್ ಅನಿಸಿಕೆ ಹೇಳಿ. ಶಾಂತಂ ಪಾಪಂ ಏನು ಬೇಡವಾ? ಏನು ಆಫ್ ರೋಡಿಂಗೇ ಬೇಡ ಅಲ್ಲ? ಪಾಪದೆ ಬೇಡ, ಎದ್ರು ಮಕ್ಕಳಲ್ಲ ಪಾಪ. ಅಂತೂ ಆಫ್ ರೋಡ್ ಮುಗೀತು. ಒಂದು ಎಷ್ಟು ಕಿಲೋಮೀಟ್ರ? ಒಂದು 10 ಕಿಲೋಮೀಟ್ರ್ ಇತ್ತು. ಕೊಯ್ಯಲ್ಲ ಕಾಮಲ್ಲ ಹಂಗೆಲ್ಲ ಒದ್ದಾಡ್ಕೊಂಡು ಸರ್ಕಸ್ ಮಾಡ್ಕೊಂಡು ಮುಗಿಸಿತ್ತು. ಈಗ ಸ್ಟ್ರೈಟ್ ಟು ಇರ್ಮಾಯಿ ಫಾಲ್ಸ್. ಹಬ್ಬ ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತು ಹೇಳ್ರಿ? ಕುಡ್ಸಲ್ರಿ ಮನುಷ್ಯದ್ರಿ ದಾನ ಇದೆ. ಇಲ್ಲಿರೋರ್ ಲೈಫ್ ಎಲ್ಲ ಕ್ರೇಜಿ ಗುರು. ಒಂಥರ ಡೈಲಿ ಅಡ್ವೆಂಚರ್ ಆಗಿ ಲೈಫ್ ಲೀಡ್ ಮಾಡ್ತಾರೆ ಇವರು. ಒಂದು ಹಳ್ಳಿ ಕಡೆ ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಇಲ್ಲದೆ ದಿನ ಈ ಥರ ಹೊಳೆ, ಫಾಲ್ಸ್, ಬೆಟ್ಟ ಗುಡ್ಡ ಎಲ್ಲ ನೋಡಿಕೊಂಡು, ತೋಟ ನೋಡಿಕೊಂಡು ಏನೋ ಒಂಥರ ನೆಮ್ಮದಿ. ಅಂತೂ ಲೇಟಾರು ಇರ್ಮಾಯಿ ಫಾಲ್ಸಿಗೆ ಹತ್ತತ್ರ ಬಂತು. ಬಿಡುವುದಿಲ್ಲ ಅಂತಿದ್ರು 5 ಗಂಟೆ ಆದಮೇಲೆ. ನಾವು ಈಗ ಹೊತ್ತಿತ್ತು 5:45 ಆಯಿತು. ಅಪ್ಪ ಇರ್ಮಾಯಿ ಫಾಲ್ಸಿಗೆ ಬಂತ. ಇರ್ಮಾಯಿ ಫಾಲ್ಸಿಗೆ ಬಂದದ್ದು ಹೌದು, ಯಾರು ಟೈಮ್ ಆಯಿತು, ಬಿಡುವುದಿಲ್ಲ ಅಂತಿದ್ರು. ಅಪ್ಪ ಓಡು ಓಡು ಓಡು. ನಾವು ಸುಮಾರು ದೂರದಿಂದ, ಕುಂದಾಪುರದಿಂದ ಬಂದಿತ್ತು ಮಾರು. ಅಲ್ಲ, ನಾವು ಜಸ್ಟ್ ಇಳಿದಿಲ್ಲ, ಫೋಟೋ ತೆಗೆದು ಬರ್ತೇವೆ. ಫಾಸ್ಟ್ ಓಡ್ತೇವೆ ನಾವು. ಪಟ ಪಟ ಹೋಗಿ ಬರ್ತೇವೆ ನಾವು. 6 ಗಂಟೆ ಒಳಗೆ ರಿಟರ್ನ್ ಬರ್ತೇವೆ, ಪ್ರಾಮಿಸ್. ಪ್ಲೀಸ್ 6 ಗಂಟೆ ಒಳಗೆ ರಿಟರ್ನ್ ಬರ್ತೇವೆ. ಮತ್ತೆ ಒಂದು 10 ನಿಮಿಷ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಿಲ್ಲುದೇ ಇಲ್ಲ ಅಲ್ಲಿ. ಪ್ಲೀಸ್ ಒಂದು ಬಿಡಿ ಮಾರು. ಮತ್ತೆ ಅಲ್ಲಿಂದ ಬರ್ಬೇಕು ಎಷ್ಟು? 120 ಕಿಲೋಮೀಟರ್ ಆಗ್ತದೆ. ಇವತ್ತು ನಿಲ್ಲಿಕ್ಕಿಲ್ಲ. ಹೋಮ್ ಸ್ಟೇ ಉಂಟು, ನಮ್ಮ ಹತ್ರ ದುಡ್ಡಿಲ್ಲ ಅಲ್ಲ. ನಾಳೆ ಮತ್ತೆ ಡ್ಯೂಟಿ ಹೋಗ್ಬೇಕು. ಒಂದು ನೋಡಿ
ಜಸ್ಟ್ ಹೋಗುದು ಬರುದಷ್ಟೇ. ನೀವು ಬೇಕಾದ್ರೆ ಬನ್ನಿ, ಅಲ್ಲಿ ಇಳಿಯುವುದಿಲ್ಲ ನಾವು. ನಿಮ್ಮೊಟ್ಟಿಗೆ ನಾವು ಬರ್ತೇವೆ. ಹಾ ಅಯ್ಯೋ, ಒಂದು ಅಣ್ಣ ಪ್ಲೀಸ್ ಕೇಳಿ ಒಂದು ಕಾಲ್ ಮಾಡಿ ಕೇಳಿ. ಅಣ್ಣ ಕಾಲ್ ಮಾಡ್ತಿದ್ದಾರೆ. ಹಾಂ ಯಾವುದು ಗೊತ್ತಿಲ್ಲ. ಅಷ್ಟು ದೂರದಿಂದ ಬಂದು ಸುಮ್ಮನೆ ವೇಸ್ಟ್. ಅದು ನಾವು ಇಲ್ಲಿ ನಮ್ಮ ಸಂಸ್ಥೆಯಿಂದ ಈಚೆ ಬಂದಿದ್ದೇವೆ ಆಫ್ ರೋಡಲ್ಲಿ 6-7 ಕಿಲೋಮೀಟರ್. ಇಲ್ಲ, ಇವತ್ತು ಇರ್ಮಾಯ ಫಾಲ್ಸ್ ನಮ್ಮ ಅದೃಷ್ಟದಲ್ಲಿ ಇಲ್ಲ. ಸೊ ಎಷ್ಟು ರಿಕ್ವೆಸ್ಟ್ ಮಾಡ್ರು ಬಿಡ್ಲಾ. 5 ಗಂಟೆ ಲಾಸ್ಟ್. ಸೊ 6 ಬಿಡುವುದಿಲ್ಲ. ಈ ವ್ಲಾಗ್ ಇಲ್ಲಿಗೆ ಮುಗಿಲ್ಲ. ಮತ್ತೆ ರಿಟರ್ನ್ ಬರ್ತೇವೆ ಅಂದರೆ ಈ ಟೀಮಾಗಿ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ, ಬಟ್ ನಾನಂತೂ ಬರ್ತೇವೆ. ಇವ ಇರ್ತಾನೆ ನನ್ನೊಟ್ಟಿಗೆ, ಬಟ್ ಇವ್ರದ್ದು 3 ಜನರದ್ದು ನಂಗೆ ಗೊತ್ತಿಲ್ಲ. ನಾನಂತೂ ಬಂದು ನಿಮಗೆ ಇರ್ಮಾಯ ಫಾಲ್ಸ್ ತೋರಿಸಿ ಹೋಪನೆ ಆಯಿತಾ. ಸೊ ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ಬಂದದ್ದು ಕಂಟಿನ್ಯೂ ಆಯ್ತು. ಸೊ ಅಲ್ಲಿವರೆಗೂ ಬಾಯ್.